ಅಷ್ಟಕ್ಕೂ ರಾಮೇಶ್ವರಂ ಕೆಫೆಯೇ ಟಾರ್ಗೆಟ್ ಆಗಿದ್ದೇಕೆ ಗೊತ್ತಾ? ಶಂಕಿತ ರಾಮೇಶ್ವರಂನ ಕೆಫೆಯನ್ನ ಹಲವು ದಿನಗಳಿಂದ ವಾಚ್ ಮಾಡಿದ್ದ. ಹಾಗಾದ್ರೆ ಅವನು ಅನೇಕ ಜನನಿಬಿಡ ಪ್ರದೇಶಗಳಿದ್ದಾವೆ, ಜನ ಸೇರುವಂತ ಬೇರೆ ಬೇರೆ ಜಾಗಗಳಿದ್ದಾವೆ. ಯಾಕೆ ರಾಮೇಶ್ವರಂ ಕೆಫೆಯನ್ನ ಟಾರ್ಗೆಟ್ ಮಾಡಿಕೊಂಡ? ರಾಮೇಶ್ವರಂ ಕೆಫೆಯಲ್ಲಿ ಯಾರು ಮಾಡದ ವಿಭಿನ್ನ ಆಚರಣೆಗಳಿದ್ದಾವೆಯೇ? ರಾಮೇಶ್ವರಂ ಕೆಫೆ ಆರಂಭವಾದ ದಿನದಿಂದಲೂ ಕೂಡ ರಾಷ್ಟ್ರಗೀತೆ ಹಾಡುವಂಥ ಪದ್ಧತಿಯನ್ನ ರೂಢಿಸಿಕೊಂಡಿದ್ದಾರೆ ಅಲ್ಲಿನ ಸಿಬ್ಬಂದಿ. ರಾಮೇಶ್ವರಂ ಕೆಫೆಯಲ್ಲಿ ರಾಷ್ಟ್ರಗೀತೆ ಹಾಡದೆ ಕೆಲಸ ಶುರುವಾಗೋದೇ ಇಲ್ಲ. ಬೆಳಗ್ಗೆ 6 ಗಂಟೆಗೆ ರಾಷ್ಟ್ರಗೀತೆ ಹಾಡಿಯೇ ದೈನಂದಿನ ಕೆಲಸ ಶುರುವಾಗುತ್ತೆ. ಜೊತೆಗೆ ರಾಷ್ಟ್ರೀಯ ಹಬ್ಬಗಳೆಲ್ಲವನ್ನೂ ಕೂಡ ಆಚರಣೆ ಮಾಡ್ತಾರೆ ಕೆಫೆಯ ಮಾಲೀಕರು. ಸೊ ರಾಷ್ಟ್ರಭಕ್ತಿಯನ್ನ ಪಸರಿಸುವಂಥ, ರಾಷ್ಟ್ರಭಕ್ತಿಗೆ ಪ್ರೇರಣೆ ಕೊಡುವಂಥ ಆಚರಣೆಗಳು ಅಲ್ಲಿದ್ದು, ಆ ಕಾರಣಕ್ಕಾಗಿ ಅದನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ರಾಜನಗರದಲ್ಲಿ ರಾಮೇಶ್ವರ ಅಂತ ಒಂದು ಹೋಟೆಲ್ ಇದೆ. ಆ ಹೋಟೆಲಲ್ಲಿ ಸಿಬ್ಬಂದಿ ಎಲ್ಲ ಸೇರಿಕೊಂಡು ಪ್ರತಿ ದಿವಸ ಬೆಳಗ್ಗೆ ರಾಷ್ಟ್ರಗೀತೆನ ಹಾಡಿ ಒಟ್ಟಿಗೆ ನಂತರ ಅವರ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಅಂತ ಕೇಳಿ ಸಂತೋಷ. ಮತ್ತು ಇವತ್ತು ಗಾಂಧಿ ಜಯಂತಿ ದಿವಸ ನಾನು ಬಂದು ಅವ್ರ ಜೊತೆ ಸೇರಿಕೊಂಡು ಅವ್ರ ಜೊತೆ ರಾಷ್ಟ್ರಗೀತೆಯಲ್ಲಿ ಪಾಲ್ಗೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲಿ ಬಂದ ಮೇಲೆ ನನಗೆ ಅನೇಕ ವಿಚಾರಗಳು ಗೊತ್ತಾಯಿತು. ಇವು ರಾಮೇಶ್ವರಂ ಕೆಫೆ ಅಂತ ಯಾಕೆ ಇಟ್ರು ಅಂತಂದರೆ, ಅಬ್ದುಲ್ ಕಲಾಂ ಹುಟ್ಟಿದ್ದು ರಾಮೇಶ್ವರದಲ್ಲಿ. ಇವರ ಸಂಸ್ಥಾಪಕರು ಅಬ್ದುಲ್ ಕಲಾಂ ಅವರ ಅನುಯಾಯಿಗಳು ಅಥವಾ ಅಭಿಮಾನಿಗಳು ಅಂತ ಹೇಳ್ಬೋದು. ಅದಷ್ಟು ಈ ಮೌಲ್ಯಗಳನ್ನ ಏನು ಅಬ್ದುಲ್ ಕಲಾಂ ಪ್ರತಿಪಾದಿಸ್ತಾ ಇದ್ರು, ಆ ಮೌಲ್ಯಗಳನ್ನ ಅಳವಡಿಸಿಕೊಂಡು ನಾವು ಈ ಒಂದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಅವನು ಒಳಬರುವಂತ ಹಾಗೂ ಹೊರ ಹೋಗುವಂತ ದೃಶ್ಯಾವಳಿಗಳು ಲಭ್ಯವಾಗಿದ್ದಾವೆ. ಕೇವಲ 10 ನಿಮಿಷದಲ್ಲಿ ತಾನಂದುಕೊಂಡ ರೀತಿಯಲ್ಲಿ ಕೆಲಸವನ್ನ ಮುಗಿಸಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಈ ಎಲ್ಲ ಸುಳಿವಿನ ಜೊತೆಗೆ ಮಾಜಿ ಸಚಿವ ಸುರೇಶ್ ಕುಮಾರ್ ಕೆಲವಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಮಾಜಿ ಸಚಿವರು ಸುರೇಶ್ ಕುಮಾರ್ ನೋಡಿದಂತೆ ಬೆಳಗಿನ ಜಾವ ರಾಷ್ಟ್ರಗೀತೆಯನ್ನು ಆಡ್ತಾ ಇದ್ರು, ರಾಷ್ಟ್ರ ಹಬ್ಬಗಳನ್ನು ಬಹಳ ದೂರಿಯಿಂದ ನೋಡ್ತಾ ಇದ್ರು. ರಾಷ್ಟ್ರ ಪ್ರೇಮವನ್ನು ಪಸರಿಸುವ ನಿಟ್ಟಿನಲ್ಲಿ ರಾಮೇಶ್ವರಂ ಕೆಫೆ ಬಹಳ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸಿತ್ತು. ಈ ಕಾರಣಕ್ಕಾಗಿ ಇಲ್ಲಿ ಟಾರ್ಗೆಟ್ ಆಗಿದೆಯಾ ಎನ್ನುವ ಅನುಮಾನ. ಇದರ ಜೊತೆಗೆ ಈ ಬಾಂಬರ್ ಏನಿದ್ದಾನೆ ಕೂಲಂಕುಷವಾಗಿ ಈ ಹಿಂದೆಯೇ ಅನೇಕ ಬಾರಿ ಬಂದು ನೋಡಿಕೊಂಡು ವಾಚ್ ಮಾಡಿ ಆನಂತರದಲ್ಲಿ ಈ ಕೃತ್ಯ ಎಸಗಿದ್ದಾನೆ ಅನ್ನೋದಕ್ಕೆ ಬೇರೆ ಅಂಶಗಳೇ ಬೇಕಾಗಿಲ್ಲ ಅಂತ ಕಾಣಿಸುತ್ತೆ. ಸಂತೋಷ್, ಖಂಡಿತವಾಗಿ ದರ್ಶತ್, ಏನಂತ ಹೇಳಿದ್ರೆ ನಾವು CC ಕ್ಯಾಮ್ರಾ ಫುಟೇಜ್ನಲ್ಲಿ ಗಮನಿಸ್ಬೋದು. ಅಲ್ಲಿ ಆತ ಬರುವಂಥದ್ದು, ಎಂಟ್ರಿ ಆಗುವಂಥದ್ದು, ಕೆಫೆಗೆ ಮತ್ತೆ ಎಕ್ಸಿಟ್ ಆಗುವಂಥದ್ದು ಎರಡನ್ನೂ ಕೂಡ ಅಲ್ಲಿ ಗಮನಿಸ್ತೀವಿ. ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಆತ ಏನೋ ಒಂದು ಬ್ಯಾಗನ್ನು ತನ್ನ ಬಲಭಾಗಕ್ಕೆ ನೇತಾಕೊಂಡಿರ್ತಾನೆ ಮತ್ತು ಒಂದು ಕೈಗೆ ಆತ ಗ್ಲೌಸ್ಗಳನ್ನು ಹಾಕೊಂಡ್ಬಂದಿರೋದು ಕೂಡ ನೋಡ್ತೀವಿ. ಆತ ತನ್ನ ಪ್ಯಾಂಟ್ ಜೋಬಿನಿಂದ ಮೊಬೈಲನ್ನು ತೆಗೆದುಕೊಂಡು ಮಾತನಾಡುವ ರೀತಿಯಲ್ಲಿ ಎಂಟ್ರಿ ಆಗಿ ಹೋಗ್ತಾನೆ. ಅದಾದ ನಂತರ ಅಲ್ಲಿಂದ ವೇಗವಾಗಿ ವಾಪಸ್ ಎಕ್ಸಿಟ್ ಆಗೋದು ಮತ್ತೊಂದು ವಿಡಿಯೋದಲ್ಲಿ ಗಮನಿಸ್ತೀವಿ. ಅಂದರೆ ಈತ ಕೆಫೆಗೆ ಬಂದಿರುವಂಥದ್ದು, ಎಕ್ಸಿಟ್ ಆಗಿರುವಂಥದ್ದು, ಅಂದರೆ ಯಾವುದೇ ರೀತಿಯಲ್ಲೂ ಒಂದು ಇಂತಹ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಆದರೂ ಕೂಡ ಕೈಗೆ ಗ್ಲೌಸ್ಗಳನ್ನು ಹಾಕೊಂಡು ಹೋಗುವಂಥದ್ದು ವಿನಾಕಾರಣ ಯಾರು ಕೂಡ ಹಾಕೊಂಡು ಹೋಗೋದಿಲ್ಲ. ಸೊ ಹೀಗಾಗಿ ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಮತ್ತು ಇಲ್ಲಿ ತುಂಬಾ ಕ್ಲಿಯರ್ ಆಗಿರುವಂಥದ್ದು, ಸ್ಪಷ್ಟವಾಗಿರುವಂಥದ್ದು, ಈತ ಮೊದಲೇ ಪೂರ್ವನಿಯೋಜಿತವಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದ. ಎಲ್ಲೂ ಕೂಡ ಆತನ ಫಿಂಗರ್ ಪ್ರಿಂಟ್ ಆಗಲಿ ಮತ್ತೊಂದಾಗಲಿ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಆತ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡು ಬಂದಿರುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಇದ್ರ ಜೊತೆಗೆ ರಾಮೇಶ್ವರ್ ಕೆಫೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಬ್ಲಾಸ್ಟ್ ಮಾಡಲಿಕ್ಕೆ ಅನ್ನೋಕ್ಕೆ ಹಲವು ಆಯಾಮಗಳನ್ನು ನೋಡಿದಾಗ ಒಂದು ಇವರಲ್ಲಿರುವಂತಹ ದೇಶ ಪ್ರೇಮ ಇರ್ಬೋದು, ರಾಷ್ಟ್ರಭಕ್ತಿ ಇರ್ಬೋದು. ಯಾಕಂದರೆ ದಿನನಿತ್ಯ ರಾಮೇಶ್ವರಂ ಕೆಫೆ ಏನಿದೆ ಅಲ್ಲಿ ತನ್ನ ಸಿಬ್ಬಂದಿಗಳು ಕೆಲಸವನ್ನು ಆರಂಭ ಮಾಡುವ ಮೊದಲು ರಾಷ್ಟ್ರಗೀತೆಯನ್ನು ಹಾಡ್ತಾ ಇದ್ರು. ರಾಷ್ಟ್ರಗೀತೆಯನ್ನು ಹಾಡಿದ ಬಳಿಕ ಅಲ್ಲಿ ಕೆಲಸ ಶುರುವಾಗ್ತಾ ಇತ್ತು. ಅದನ್ನು ಸುರೇಶ್ ಕುಮಾರ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರೋದನ್ನು ಕೂಡ ನಾವು ನೋಡ್ಬೋದು. ಅಂದರೆ ಮೊದಲಿಂದಲೂ ಅಲ್ಲಿ ಇದು ಇದೇ ರೀತಿಯ ಒಂದು ವ್ಯವಸ್ಥೆ ಇದೆ, ಅವರ ಅಭ್ಯಾಸ ಇದೆ, ಅವರ
ಹಾಡಿದ ನಂತರವೇ ಪ್ರತಿನಿತ್ಯ ಬೆಳಿಗ್ಗೆ 6 ಗಂಟೆಗೆ ಶುರುವಾಗುತ್ತೆ, ನಂತರ ಅಲ್ಲಿ ಕೆಲಸ ಶುರುವಾಗುವಂಥದ್ದು. ಸೊ ಈ ಕಾರಣಕ್ಕಾಗಿ ಅವ್ರೇನಾದ್ರು ಈ ರಾಮೇಶ್ವರ ಕಫೆನ ಟಾರ್ಗೆಟ್ ಮಾಡಿದ್ರ ಅನ್ನೋ ಅನುಮಾನಗಳು ಕಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಇನ್ನು ಇಡೀ ಪ್ರಕರಣವನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಎಲ್ಲಾ ಕಡೆ ಶಂಕಿತ ಆರೋಪಿತ ಏನಿದ್ದಾನೆ ಆತನ ಚಲನವಲನಗಳ ಬಗ್ಗೆ ಸಿಸಿ ಕ್ಯಾಮ್ರಾಗಳು ಸಿಗ್ತಾ ಇದೆ, ಬಟ್ ಆತನ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಗ್ತಾ ಇಲ್ಲ. ಆತ ಯಾರು, ಏನು, ಎಲ್ಲಿ ಎಂಟ್ರಿ ಆದ, ಎಲ್ಲಿ ಎಕ್ಸಿಟ್ ಆಗ್ತಿದ್ದಾನೆ, ಸಿಟಿಯಲ್ಲೇ ಇದ್ದಾನ, ಸಿಟಿಯಿಂದ ಹೊರಗೆ ಹೋಗಿದ್ದಾನ, ಈ ಎಲ್ಲಾ ಮಾಹಿತಿಗಳಿಗೆ ಇನ್ನೂ ಕೂಡ ಪೊಲೀಸರಿಗೆ ಸಿಗಬೇಕಾಗಿದೆ. ಬಟ್ ಇದು ಯಾವುದೇ ಮಾಹಿತಿ ಸಿಗ್ತಿಲ್ಲ. ಕೇವಲ CCTV ಫುಟೇಜ್ಗಳು ಸಿಕ್ಕಿರುವಂತಹ ಜಾಡನ್ನ ಹಿಡ್ಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ದಶರಥ್, ಎಸ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್ಸ್ ನಮಗೆ ಲಭ್ಯವಾಗ್ತಾ ಇದೆ. ಕೆಫೆಗೆ ಬಾಂಬ್ ಇಡಲು ಬಸ್ನಲ್ಲಿ ಬಂದಿದ್ದ ಶಂಕಿತ ಬ್ಲಾಸ್ಟರ್ ಆರೋಪಿ ಬಸ್ ಇಳಿಯುವ ದೃಶ್ಯವೂ ಕೂಡ CCTVಯಲ್ಲಿ ಸೆರೆಯಾಗಿದೆ. BMTC ಬಸ್ ಇಳಿದು ನೇರವಾಗಿ ಕೆಫೆ ಕಡೆ ಮುಖ ಮಾಡಿದ್ದ. ರಾಮೇಶ್ವರಂ ಕೆಫೆ ಮುಂಭಾಗದಲ್ಲಿಯೇ ಬಸ್ ಇಳಿದಿದ್ದ ಶಂಕಿತ ವ್ಯಕ್ತಿ ತಲೆಗೆ ಬಿಳಿ ಕ್ಯಾಪ್, ಹೆಗಲಿಗೆ ಬ್ಯಾಗ್ ಹಾಕಿಕೊಂಡು ಬಸ್ ಇಳಿದಿದ್ದ. ITPL ಕಡೆಯಿಂದ ಬಂದಿದ್ದ ಆರೋಪಿ ಬ್ಯಾಗ್ನಲ್ಲಿ ತಂದಿದ್ದಂತ IED ಬಾಂಬ್ ಬಿಡಲು ಚಾಲಾಕಿಯಿಂದ ಎಂಟ್ರಿ ಕೊಟ್ಟಿದ್ದ. ಗ್ರಾಹಕನ ನೆಪದಲ್ಲಿ ಕೆಫೆಗೆ ಎಂಟ್ರಿ ಕೊಟ್ಟು ಈ ಬ್ಲಾಸ್ಟ್ಗೆ ಕಾರಣವಾಗಿದ್ದಾನೆ. ಎಸ್, ಗಮನಿಸ್ತಾ ಇದ್ದೀವಿ. ಇದು ಮತ್ತೊಂದು ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದೇ ವ್ಯಕ್ತಿ ಅದೇ ಆಗುಂತಕ ಬಸ್ಸನ್ನ ಇಳಿದು ನೇರವಾಗಿ ರಾಮೇಶ್ವರಂ ಕೆಫೆ ಹತ್ತ ಹೆಜ್ಜೆ ಹಾಕ್ತಾನೆ. ಅದೇ ಟೋಪಿ, ಅದೇ ಬ್ಯಾಗು, ಅದೇ ಮಾಸ್ಕ್. ವಿಜುವಲ್ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರೋದ್ರಿಂದ ಕ್ಲಿಯರ್ ಕಟ್ ಆಗಿ ಕಾಣಿಸೋದಿಲ್ಲ, ಬಟ್ ಅವನೇ ಈ ರೀತಿಯ BMTC ಬಸ್ನಲ್ಲಿ ಬಂದು ಎಂಟ್ರಿ ಆಗಿ ಕೆಲಸ ಮುಗಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ನೆಪಕ್ಕೆ ಮಾತ್ರ ಒಂದು ರವೆ ಇಡ್ಲಿಯನ್ನು ತೆಗೆದುಕೊಂಡಿದ್ದಾನೆ. ಆ ನಂತರ ಕೆಲಸ ಮುಗಿಸಿ ಸುಲಭವಾಗಿ ಅಲ್ಲಿಂದ ಎಕ್ಸಿಟ್ ಆಗಿದ್ದಾನೆ. ಅವನು ಯಾವುದೇ ಸ್ವಂತ ವೆಹಿಕಲ್ನ ತಂದಿರಲಿಲ್ಲ, ಇಲ್ಲಿ ಪಕ್ಕ ಆಗುತ್ತೆ. ಎಸ್, ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾ ಇದ್ದಾರೆ. ಸಂತೋಷ್, ಅವನು ಪಕ್ಕಾ ಚಾಲಕಿಯಾಗಿದ್ದಾನೆ. ಯಾವುದೇ ವಾಹನವನ್ನಾಗಲಿ ಅಥವಾ ಯಾವುದೇ ರೀತಿ ಸುಳಿವು ಬಿಟ್ಟು ಕೊಡದಂತೆ ಎಲ್ಲ ರೀತಿಯಿಂದಲೂ ಕೂಡ ಸಾಕಷ್ಟು ಎಚ್ಚರಿಕೆಯಿಂದಲೇ ಬಂದಿದ್ದಾನೆ. ಅವನೊಂದು ರೀತಿ ನಟೋರಿಯಸ್, ಈ ರೀತಿ ಪ್ಲಾನ್ ಕೂಡ ಮಾಡಿಕೊಂಡಿದ್ದ, ಜೊತೆಗೆ ಎಲ್ಲಿ ಹೇಗೆ ಎಂಬ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದ. ಪೊಲೀಸರ ಕಣ್ಣಿಗೆ ಮಣ್ಣೆರಚುವ ನಿಟ್ಟಿನಲ್ಲಿ ಏನೆಲ್ಲ ಸಿದ್ಧತೆಗಳು ಬೇಕು ಅದೆಲ್ಲವೂ ಕೂಡ ಮಾಡಿಕೊಂಡಿದ್ದ ಅಂತ ಕಾಣಿಸುತ್ತೆ. ಸಂತೋಷ್, ಖಂಡಿತವಾಗಿ ದಶರಥ್, ಏನಂತ ಹೇಳಿದ್ರೆ ಇಂತಹ ಒಂದು ಕುಕೃತ್ಯಗಳನ್ನ ಎಸಗುವಂತಹ ಬರುವಂತಹ ಆರೋಪಿತರು, ಶಂಕಿತರು ಏನಿರ್ತಾರೆ ಇವರೆಲ್ಲರೂ ಕೂಡ ವೆಲ್ ಟ್ರೈನ್ ಇರ್ತಾರೆ ಮತ್ತೆ ವೆಲ್ ಎಜುಕೇಟೆಡ್ಸ್ ಇರ್ತಾರೆ. ಇವರಿಗೆ ಎಲ್ಲಾ ರೀತಿಯ ಒಂದು ಸೆನ್ಸ್ ಇರುವಂತ ಸಿದ್ಧಪಡಿಸಿರ್ತಾರೆ. ಈತ ಹೋಗುವಂತ ಮಾರ್ಗ ಇರ್ಬೋದು, ಬರುವಂಥದ್ದು, ಮತ್ತೆ ಯಾರ ಜೊತೆನೂ ಕೂಡ ಮಾತಾಡಬಾರ್ದು, CC ಕ್ಯಾಮ್ರಾಗಳಲ್ಲಿ ಇವರ ಎಲ್ಲೂ ಕೂಡ ಚಹರೆಗಳು ಸೆರೆ ಆಗಬಾರ್ದು, ಹೀಗೆ ಹಲವು ರೀತಿಯಲ್ಲಿ ಅವರಿಗೆ ಟ್ರೈನ್ ಮಾಡಲಾಗಿರುತ್ತೆ. ಇಲ್ಲಿಗೆ ಬರೋಕ್ಕೂ ಮುಂಚೆ ಸುಮಾರು 2 ರಿಂದ 3 ತಿಂಗಳ ಕಾಲ ಅಲ್ಲಿ ರೆಕ್ಕೆಯನ್ನು ಮಾಡಿರ್ತಾರೆ. ಬರ್ತಾರೆ, ಹೋಗುವಂಥದ್ದು, ಅಲ್ಲಿನ ಚಲನವಲನಗಳು, ಪೊಲೀಸ್ ಬೀಟ್ಸ್ ಇರ್ಬೋದು, ಯಾವ್ಯಾವ ಸಂದರ್ಭದಲ್ಲಿ ಜನಸಂದಣಿ ಇರುತ್ತೆ ಇರೋದಿಲ್ಲ, ಈ ಎಲ್ಲಾ ಆಯಾಮದಲ್ಲೂ ಕೂಡ ಅವರು ಒಂದು ರೆಕ್ಕೆಯನ್ನು ಮಾಡಿದ ನಂತರ ಈ ಒಂದು ಕುಕೃತ್ಯವನ್ನು ಎಸಗುವಂಥದ್ದು. ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಆತ ಏನು ITPL ನಿಂದ ಬರುವಂತಹ ಒಂದು 500F ಬಸ್ ನಂಬರ್ ಏನಿರುತ್ತೆ ಈ ಬಸ್ನಲ್ಲಿ ಬಂದಿರುವಂಥದ್ದು ಅಂತ ಹೇಳಿ BMTC ಮೂಲಗಳ ಮಾಹಿತಿ ಲಭ್ಯವಾಗಿತ್ತು. ಡಿಪೋ ನಂಬರ್ 25ಕ್ಕೆ ಸೇರಿದಂತಹ ಓಲೋ ಬಸ್ನಲ್ಲಿ ಈತ ಒಂದು ಚಾಲನೆಯನ್ನು ಮಾಡಿರುವಂಥದ್ದು, ಸಂಚಾರವನ್ನ ಮಾಡಿರುವಂಥದ್ದು. ಸೊ ಈ ಬಗ್ಗೆ ಮಾಹಿತಿ ಸಿಕ್ಕಿದ ನಂತರ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅಂದ್ರೆ ಇವನು ಯಾಕೆ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೇ ಬಳಸ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. ಒಂದು ವೇಳೆ ಖಾಸಗಿಯಾಗಿ ಯಾವ್ದಾದ್ರು ವಾಹನವನ್ನು ಬಳಸಿದ್ರೆ ಆರೋಪಿಯ ಚಹರೆಯನ್ನ ಬಳಸಲಿಕ್ಕೆ ಪೊಲೀಸರಿಗೆ
ಅತ್ಯಂತ ಸುಲಭವಾಗುತ್ತೆ, ಆತನ ಬೇಗ ಸುಳಿವು ಸಿಗುತ್ತೆ. ಆ ಬಸ್ ಖಾಸಗಿ ವಾಹನ ಯಾರ್ದಿರುತ್ತೆ ಅದು ಯಾರಿಗೆ ಸೇರಿದ್ದು ಒಂದು ಯಾವ್ದಾದ್ರು ಚಿಕ್ಕ ಸ್ಕ್ರಾಚ್ ಕೂಡ ಪೊಲೀಸರಿಗೆ ಗೊತ್ತಾದ್ರೆ ಅವನ ಸಂಪೂರ್ಣವಾಗಿ ಆತನ ಜನ್ಮವನ್ನು ಜಾಲಾಡುವಷ್ಟು ಕೆಪಾಸಿಟಿ ಪೊಲೀಸರಲ್ಲಿ ಇರುತ್ತೆ. ಹೀಗಾಗಿ ಆತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಬಳಸಿದ್ರೆ ಎಲ್ಲೂ ಕೂಡ ಯಾರಿಗೂ ಅನುಮಾನ ಬರೋದಿಲ್ಲ. ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಆತ ಎಲ್ಲಿ ಬೇಕಾದ್ರೂ ಇಳಿಬಹುದು, ಎಲ್ಲಿ ಬೇಕಾದ್ರೂ ಚೇಂಜ್ ಮಾಡಬಹುದು. ಸೊ ಹೀಗಾಗಿ ಬೈ ರೋಡ್ ಅಲ್ಲಿ ಓಡಾಡುವಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೇ ಈತ ಎಸ್ಕೇಪ್ ಆಗ್ಲಿಕ್ಕೆ ಸಾಕಷ್ಟು ಯೂಸ್ ಮಾಡಿರುವಂತದ್ದು. ಒಂದು ವೇಳೆ ಟ್ರೈನ್ ಇಲ್ಲ ಒಂದು ವೇಳೆ ಏರ್ಪೋರ್ಟ್ ಗಳಿಗೆ ಹೋಗಿ ಫ್ಲೈಟ್ ಗಳನ್ನ ಹತ್ತಿದ್ರೆ ಆತ ಹೋಗಿರುವಂತಹ ಮಾರ್ಗ ಯಾವ್ದಿದೆ ಅಂತ ತುಂಬಾ ಈಸಿಯಾಗಿ ಪೊಲೀಸರಿಗೆ ಗೊತ್ತಾಗುತ್ತೆ. ತಕ್ಷಣ ಆ ಮಾರ್ಗವನ್ನು ಬ್ಲಾಕ್ ಮಾಡ್ಲಿಕ್ಕೆ ಪೊಲೀಸರು ಎಲ್ಲಾ ರೀತಿ ತಯಾರಿ ಮಾಡ್ತಾರೆ. ಸೊ ಹೀಗಾಗಿ ಆತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡಿರ್ತಾನೆ. ಅದನ್ನ ಯೂಸ್ ಮಾಡ್ಕೊಂಡು ನಮ್ಮ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಗಳಿಗೆ ಹೋಗಿರುವ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೆ ಘಟನಾ ಸ್ಥಳದಿಂದ ಆತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಅಲ್ಲಿಂದ ಎಸ್ಕೇಪ್ ಆಗಿ ನಗರದಲ್ಲಿ ಎಲ್ಲಾದ್ರೂ ತಲೆಮರೆಸ್ಕೊಂಡಿರುವಂತಹ ಸಾಧ್ಯತೆಗಳಿರುತ್ತೆ. ಇಡೀ ಘಟನೆ 2-3 ತಿಂಗಳ ಕಾಲ ತಣ್ಣಗಾಗೋವರೆಗೂ ಆತ ಎಲ್ಲ ಒಂದ್ ಕಡೆ ನಗರದಲ್ಲೇ ತಲೆಮರೆಸ್ಕೊಂಡಿರ್ತಾನೆ. ಇದಾದ ಬಳಿಕ ಮತ್ತೆ ನಗರದಿಂದ ಎಸ್ಕೇಪ್ ಆಗುವಂಥದ್ದು ಅರಣ್ಯ ಪ್ರದೇಶಗಳೆಲ್ಲ ಇಲ್ಲ ಬೇರೆ ಯಾವುದೋ ರಾಷ್ಟ್ರಗಳಿಗೆ ಆತ ಹೋಗಿ ಎಸ್ಕೇಪ್ ಆಗುವ ಸಾಧ್ಯತೆಗಳಿರುತ್ತೆ. ಸೊ ಇದಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಗಳನ್ನ ಈಗಾಗಲೇ ಆತನಿಗೆ ನೀಡಲಾಗಿರುತ್ತೆ. ಸೊ ಹಾಗಾಗಿ ಅವನು ಎಲ್ಲೂ ಕೂಡ ಆತನ ಚಲನವಲನ ಬಿಟ್ರೆ ಅವನ ಇನ್ಯಾವುದೇ ಸುಳಿವು ಸಿಗದಂತೆ ಈ ಬಾಂಬ್ ಅನ್ನು ಬ್ಲಾಸ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.